ರೈತರ ವಿವಿಧ ಬೇಡಿಕೆಗಳ ಈಡೇರಿಸಲು ಒತ್ತಾಯಿಸಿ ರೈತ ಸಂಘದಿಂದ ಪ್ರತಿಭಟನೆ ಕೋಲಾರ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಕೋಲಾರ ಜಿಲ್ಲಾಧಿಕಾರಿ ಬಳಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ರೈತರ ಜಮೀನು ದುರಸ್ತಿ, ಬಗರ್ ಹುಕುಂ ಸಾಗುವಳಿ, ರೈತರ ಅರ್ಜಿ ಪರಿಶೀಲನೆ ಮತ್ತು ಪಹಣಿ ಇಂಡಿ ಕಾರ್ಯದ ಬಗ್ಗೆ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಎಂ ರವಿ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಮನವಿ ಆಲಿಸಿ ಅವರಿಗೆ ಸಮಸ್ಯೆ ಪರಿಹಾರ ಕುರಿತು ಮಾಹಿತಿ ನೀಡಿದರು. ಬಿರು ಬಿಸಿಲಿನಲ್ಲಿ ಪ್ರತಿಭಟನಾಕಾರರ ನಡುವೆ ಮಾತನಾಡುತ್ತಾ ಜಿಲ್ಲಾಧಿಕಾರಿ ಗಮನ ಸೆಳೆದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಕೂತಿದ್ದು ನನ್ಗೆ ಗೊತ್ತಾಯ್ತಾ ನೋವೇನಂತ. ಇಂಚ್ ಮೇಲೆ ದೋಸೆ ಆಗ್ದಂಗಿದೆ. ಅದನ್ನು ಸಹಿಸ್ಕೊಂಡು ಕೂತಿದ್ರಲ್ಲ, ನಿಜವಾದ ರೈತರು ಸರ್. ಅವ್ರ ಸಮಸ್ಯೆಗಳನ್ನ ಹೊತ್ತು ಹಳ್ಳಿಯಿಂದ ಬಂದು ಆಗ್ಬೋದು, ಯಾರಿಗಾಗ್ತದೆ ತಮ್ಮ ಮುಖಾಂತರ ಆಗಂತ ಸಮಸ್ಯೆಗಳನ್ನ ಎತ್ಕೊಂಡು ತಮ್ಮ ಮುಂದೆ ಬಂದಿರು ಸಾಗಾರೆ. ಜಿಲ್ಲಾಧಿಕಾರಿ ಇವತ್ತು ಬರ್ರಿ, ಎಲ್ಲ ಹಳ್ಳಿಗಳಿಂದ ಬರ್ರಿ, ಇವತ್ತು ಮುಗಿಸ್ಕೊಂಡು ಯಾಕಂದ್ರೆ ಖುದ್ದ ಮುಖ ತಮಗೆ ಸಮಸ್ಯೆಗಳನ್ನ ಹೇಳಿದ್ರೆ ಅರ್ಥ ಆಗುತ್ತೆ ನನ್ನ ಭಾವನೆ ಸರ್. ಮೊದಲನೇದಾಗಿ ತುಂಬಾ ಸುದೀರ್ಘ ಮತ್ತು ಅಷ್ಟೊಂದು ನೋವಿನ ಸಂಗೀತ ಸರ್. ಒಂದು 60 ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಅವ್ರೇನು ಹೇಳ್ತಿದ್ದಾರೆ, ನಮ್ಮ ಜಮೀನಲ್ಲಿ ಪಿ ನಂಬರ್ಸ್ಗಳೆಲ್ಲ ಇದೆ. ಆ ಪಿ ನಂಬರ್ಸ್ ತೆಗೆದೇ ಹೋದರೆ ನಮ್ಗೆ RTC ಬರೋದಿಲ್ಲ. RTC ಬರದೆ ಹೋದರೆ ನಾವು ಸಾಲ ತಗೊಳ್ಳೋಕ್ಕಾಗೋದಿಲ್ಲ, ನಮಗೆ ಹಕ್ಕು ಬರೋದಿಲ್ಲ. ಆಮೇಲೆ ಅದು ಮುಂದಕ್ಕೆ ಭಾಳ ಸಮಸ್ಯೆಗಳಿದೆ ಅನ್ನೋದು ಹೇಳ್ತಾರೆ. ಇದು ಕಂದಾಯ ಇಲಾಖೆಯಲ್ಲಿ ಈ ಸಮಸ್ಯೆ ಹೊಸದೇನಲ್ಲ. ಇವೆಲ್ಲವೂ ಕೂಡ ಸರ್ಕಾರ ಬಡವರಿಗೆ, ಹಿಂದುಳಿದವರಿಗೆ, ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೆ ಅವರಿಗೆ ಮಂಜೂರು ಮಾಡಿರ್ತಕ್ಕಂಥ ಜಮೀನು, ಸರ್ಕಾರಿ ಜಮೀನಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಜಮೀನುಗಳು. ನಮ್ಮ ತಾತನ ಕಾಲಕ್ಕೋ ಮುತ್ತಾತನ ಕಾಲಕ್ಕೋ ಜಮೀನನ್ನ ಮಂಜೂರು ಮಾಡಿದ್ರು. ಅವಾಗ ಏನು ಮಾಡಿದ್ರು, ಒಂದು ಸರ್ವೆ ನಂಬರಲ್ಲಿ 50 ಎಕರೆ ಇತ್ತು, 100 ಎಕರೆ ಇತ್ತು, 150 ಎಕರೆ ಇತ್ತು. ಎಲ್ಲರಿಗೂ ಮಾಡುವಾಗ ಪಿ ನಂಬರ್ ಕೊಟ್ಬಿಟ್ರು. ಅಲ್ಲಿ 50 ಜನ ಇರ್ಬೋದು ಮಂಜೂರಿದಾರರು, 5 ಜನ ಇರ್ಬೋದು, 10 ಜನ ಇರ್ಬೋದು, 100 ಜನ ಇರ್ಬೋದು. ಅವರು ತೀರ್ಕೊಂಡ್ರು. ಆಮೇಲೆ ನಮ್ಮ ತಾತ ಬಂದರು, ಆಮೇಲೆ ನಮ್ಮ ತಂದೆ ಬಂದರು. ಆದರೂ ಕೂಡ ಇದು ಹೀಗೆ ಸಮಸ್ಯೆ ಮುಂದುವರಿತಾ ಇದೆ ಅಂತೇಳಿ ಸರ್ಕಾರದ ಗಮನಕ್ಕೆ ಈಗಾಗಲೇ ಬಂದಿದ್ದು. ಈಗ ಇದ್ರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಈಗೇನು ನಾವು ಮಾತಾಡ್ತಾ ರಮೇಶ್ ಅವರು ಹೇಳ್ತಾ ಇದ್ರು 1 to 5 ಅನ್ನೋದನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವು ಆಕಾರ ಬಂದಲ್ಲಿ ದುರಸ್ತಿ ಮಾಡಬೇಕು. ನಿಮಗೆ ಗೊತ್ತಿದೆ, ಆಕಾರ ಬಂದ್ ಅನ್ನೋದು ಯಾವುದೇ ಭೂಮಿಯ ಮೂಲ ಒಂದು ದಾಖಲೆ. ಆಕಾರ ಬಂದು ಮತ್ತು ಕರ್ದ ಅಂತ ಕರಿತೀವಿ. ಅಲ್ಲಿ ನಮ್ಮ ತಾತನಿಗೆ ಅದು ಗ್ರಾಂಟ್ ಆಗಿದ್ರೆ ಅವ್ರ ಹೆಸರಿರಬೇಕು. ಅದು ಎಷ್ಟು ಎಕರೆ ಇದೆ ಅಂತ ಮೆನ್ಷನ್ ಮಾಡಿರುತ್ತೆ. ಆ ಎಕರೆಯಲ್ಲಿ ಅವರು ಬದಲಾವಣೆ ಮಾಡಬೇಕು, ಹೊಸ ನಂಬರ್ ಕೊಡಬೇಕು. ಇದು ಟೆಕ್ನಿಕಲ್ ಆಗಿರ್ತಕ್ಕಂಥ ಕೆಲಸ. ಇವರು ಇದನ್ನು ಮಾಡಬೇಕು ಅಂತಂದ್ರೆ ಅವ್ರಿಗೆ ಆಧಾರ ಏನಪ್ಪಾ ಅಂದ್ರೆ ಮೂಲ ಮಂಜೂರಿ ರಿಜಿಸ್ಟರ್